ಮಿಡಲ್ ಕ್ಲಾಸ್ ಲೈಫು ಈಸಿನ ಅಥವಾ ಕಷ್ಟನಾ? ಮಿಡಿಲ್ ಕ್ಲಾಸ್ ಜೀವನ ಅಂದ್ರೆ ಕಷ್ಟನೇ. ಬ್ರೋ ಮಿಡಲ್ ಕ್ಲಾಸ್ ಲೈಫ್ ಈಸಿನೇ ಬ್ರೋ ನಮಗೆ. ನಿಮ್ಗೆ ಈಸಿನ? ಹೌದು. ಕಷ್ಟ ಅಂದ್ರೆ ಕಷ್ಟ, ಈಸಿ ಅಂದ್ರೆ ಈಸಿ. ಹಂಗೆ ಮಿಡಲ್ ಕ್ಲಾಸ್ ಲೈಫ್ ಸೆಂಟ್ರಲ್ ಎರಡೂನು, ಆ ಕಡೆ ಬಡತನೂ ಇಲ್ಲ, ಆ ಕಡೆ ಶ್ರೀಮಂತನೂ ಇಲ್ಲ, ಅದೇ ಮಿಡಲ್ ಕ್ಲಾಸ್. ಅದರಲ್ಲಿ ಮಿಡಲ್ ಕ್ಲಾಸ್. ಸರ್ ಕಷ್ಟನೂ ಇದೆ, ಕೆಲವು ಟೈಮಲ್ಲಿ ಈಸಿನೂ ಇರುತ್ತೆ. ಸೊ ನಾವ್ ಹೇಳೋ ಪ್ರಕಾರ ಮಿಡ್ಲ್ ಕ್ಲಾಸ್ ಅಂತಂದ್ರೆ ಇವತ್ತಿನ ಜನರೇಷನ್ಗೆ ತುಂಬಾ ಕಷ್ಟನೇ ಇದೆ, ಈಸಿ ಇಲ್ಲ ಸರ್. ನಾವ್ ಹೆಂಗ್ ತಗೋತೀವೋ ಹಂಗಿರುತ್ತೆ. ನೀವ್ ಹೆಂಗ್ ತಗೊಂತೀರ ಹಂಗಿರುತ್ತೆ. ಕಷ್ಟನೇ, ಒಂಥರ ಕಷ್ಟನೇ. ಎಲ್ಲ ಈಸಿಯಾಗಿ ಸಿಗಲ್ಲ, ನಾವೇ ಮಾಡ್ಬೇಕು. ಓಕೆ. ಸೊ ಒಂಥರ ಕಷ್ಟನೇ. ಸಕ್ಸಸ್ಫುಲ್ ಅಂತಂದ್ರೆ ಮಿಡಲ್ ಕ್ಲಾಸ್ ಜನಕ್ಕೆ ಏನಿರ್ಬೋದು ಸರ್? ನಾರ್ಮಲಿ ಸರ್ ನೆಮ್ಮದಿ ಬೇಕು. ಅವ್ರು ಏನ್ ದುಡಿತಾರೋ ಅವತ್ತಿಗೆ ಅವ್ರು ನೆಮ್ಮದಿಯಾಗಿ ಖುಷಿಯಾಗಿರೋದೇ ಮಿಡಲ್ ಕ್ಲಾಸಿಗೆ ನೆಮ್ಮದಿ. ಫ್ಯಾಮಿಲಿ ನೋಡ್ಕೊಳ್ಳೋದು, ಕೆಲಸ ಮಾಡೋದು, ಅದೇ ಮಿಡಲ್ ಕ್ಲಾಸ್ ಅಲ್ಲಿ ಸಕ್ಸಸ್ಫುಲ್ ಅಂದ್ರೆ ನೆಮ್ಮದಿ ಅಂತ ನನ್ನ ಅನ್ಸರ್. ನೆಮ್ಮದಿಯಾಗಿರೋ. ಹೌದು, ನೆಮ್ಮದಿಯಾಗಿರುತ್ತೆ, ಒಂದು ಸಕ್ಸಸ್ಫುಲ್. ನಾವ್ ಮಾಡಿದ ಕೆಲಸಕ್ಕೆ ಪ್ರತಿಫಲ ಅಂತ ಸಿಗೋ ನಮ್ ಮಾಡೋ ಕೆಲಸದಲ್ಲಿ ಈಗ ಒಂದು ಇಂಕ್ರಿಮೆಂಟು, ಇವಾಗ ಒಂದು ಆರ್ಡರ್ಗೆ ಇಷ್ಟೊಂದು ಎಕ್ಸ್ಟ್ರಾ ಕೊಟ್ಟಾಗ ಆ ಖುಷಿಯಿಂದ ನಾವು ದುಡಿತೀವಲ್ಲ, ಆ ಲೆಕ್ಕಾಚಾರಕ್ಕೆ ನಾವು ದುಡಿಯೋ ದುಡ್ಡಲ್ಲಿ ಎಕ್ಸ್ಟ್ರಾ ದುಡ್ಡು ಬಂತು ಅಂತಂದ್ರೆ ಅದು ನಮ್ಮ ಮನೆಗೆ ಸಂಸಾರ ಸಾಗಿಸುತ್ತೆ ಅನ್ನೋ ಒಂದು ಲೆಕ್ಕಾಚಾರಕ್ಕೆ ಅವಾಗ ನಮ್ಗೆ ಖುಷಿ ಅನ್ಸುತ್ತೆ. ನಾವ್ ಯಾವಾಗ ಎಷ್ಟೇ ಕಷ್ಟಪಟ್ರು ನಾವ್ ಇನ್ನೂ ಕೆಳಗಡೆನೆ ಹೋಗ್ತಾ ಇರ್ತೀವಿ ಶ್ರಮ ಪಟ್ರು ಅಂತಂದ್ರೆ ಅದಕ್ಕೆ ಏನು ವ್ಯಾಲ್ಯೂ, ಅದು ಸಂತೋಷ ಅನ್ಸಲ್ಲ. ಫೈನಾನ್ಷಿಯಲ್ ಇಂಡಿಪೆಂಡೆನ್ಸು ಮಿಡಲ್ ಕ್ಲಾಸ್ಗೆ ಒಂಥರ ಸಕ್ಸಸ್ ತರ. ಸೊ ಅವರು ಯಾವಾಗ್ಲೂ ಅದನ್ನೇ ಚೇಸ್ ಮಾಡ್ತಾ ಇರ್ತಾರೆ, ನನ್ನ ಒಪಿನಿಯನ್. ಏನ್ ಕಷ್ಟಪಟ್ಟು ದುಡಿದ್ರೆ ಒಂದ್ ತಿಂಗಳು ಸ್ಯಾಲರಿ ಸಿಕ್ಕರು ಒಂದ್ ಫ್ಯಾಮಿಲಿ ಸಾಕು ಅಷ್ಟೇ. ಅದೇ ಸಕ್ಸಸ್ಫುಲ್ ಅಂತೀರಾ? ಅಷ್ಟೇ, ಇನ್ನೇನು. ದುಡಿಬೇಕು, ದುಡಿಬೇಕಾಗುತ್ತೆ. ದುಡಿದ್ರೆ ನೆಮ್ಮದಿ. ಮಿಡಲ್ ಕ್ಲಾಸ್ ಲೈಫ್ ಅಂದ್ರೆ ಡ್ರೀಮ್ ಅಥವಾ ರೆಸ್ಪಾನ್ಸಿಬಿಲಿಟಿ? ನನ್ನ ಪ್ರಕಾರ ಒಂದು ಮಿಡಲ್ ಕ್ಲಾಸ್ ಅಂದ್ರೆ ರೆಸ್ಪಾನ್ಸಿಬಿಲಿಟಿನೇ ಅಂತ ಹೇಳಿ. ರೆಸ್ಪಾನ್ಸಿಬಿಲಿಟಿ ಎರಡು ಇಂಪಾರ್ಟೆಂಟ್. ಎರಡು ಇಂಪಾರ್ಟೆಂಟ್ ಆಗುತ್ತೆ. ಡ್ರೀಮ್ ನಾವು ಕಾಡ್ಬೋದು ಅಷ್ಟೇನೆ, ಹಾ. ಬಟ್ ರೆಸ್ಪಾನ್ಸಿಬಿಲಿಟಿನೇ ಮೇಯ್ನ್ ಇಲ್ಲ. ರೆಸ್ಪಾನ್ಸಿಬಿಲಿಟಿ ಇಲ್ಲ ಅಂದ್ರೆ ಏನು ಮಾಡಲ್ಲ. ರೆಸ್ಪಾನ್ಸಿಬಿಲಿಟಿನೂ ಹೌದು, ಅವ್ರದ್ದಾದಂಥ ಡ್ರೀಮ್ ಇದ್ದೇ ಇರುತ್ತೆ. ಅವ್ರ ಕನಸಲ್ಲಿ ಅವ್ರ ರೆಸ್ಪಾನ್ಸಿಬಿಲಿಟಿ ಉಪಯೋಗಿಸ್ಕೊಂಡು ಅವ್ರ ಡ್ರೀಮ್ನ ಸಕ್ಸಸ್ ಮಾಡೋದೇ ಒಳ್ಳೆ. ನಮಗೆ ಕೆಲಸನೇ ಇಂಪಾರ್ಟೆಂಟ್, ಡ್ರೀಮ್ ಗಿಂತ ರೆಸ್ಪಾನ್ಸಿಬಿಲಿಟಿ ರೆಸ್ಪಾನ್ಸಿಬಿಲಿಟಿ ಇಂಪಾರ್ಟೆಂಟ್. ದುಡಿದ್ರೇನೆ ಅಲ್ವಾ ಎಲ್ಲ ರೆಸ್ಪಾನ್ಸಿಬಿಲಿಟಿ ಆಗೋದು. ದುಡಿಲಿಲ್ಲ ಅಂದ್ರೆ ಡ್ರೀಮ್ ಹೆಂಗಾಗತ್ತೆ? ಮನೇಲಿ ಮಲ್ಕೊಂಡು ನಮ್ ಡ್ರೀಮ್ ಆಗೋದು ಆಗತ್ತಾ? ಆಗಲ್ಲ. ದುಡಿಬೇಕು, ಸಕ್ಸಸ್ಫುಲ್ ಕಾಣಿಸ್ಬೇಕಷ್ಟೇ, ದುಡಿಬೇಕಷ್ಟೇ. ನಿಮ್ದೇನಾರ ಒಂದು ಕನಸು, ನೀವು ಏನಾರ ಒಂದು ಕೆಲಸ ಮಾಡೋದಾಗ್ಲಿ ಅಥವಾ ಓದೋದ ವಿಷಯದಲ್ಲಾಗ್ಲಿ ನಿಮ್ಮ ಪೇರೆಂಟ್ಸ್ಗೋಸ್ಕರ ಏನಾರ ಬಿಟ್ಟಿದ್ರೆ ಅದರ ಸದ್ಯಕ್ಕೆ ಯಾವ್ದೂ ಇಲ್ಲ. ಅದೇ ನಾನು ಅಷ್ಟು ದೊಡ್ಡವನ ಆಗಿಲ್ಲ ಅಲ್ಲ, ಅದಕ್ಕೆ ನಂಗೆ ಅದ್ರದ್ದು ಆನ್ಸರ್ ಇಲ್ಲ. ನಾನು ಇದುವರೆಗೂ ಸ್ಯಾಕ್ರಿಫೈಸ್ ಏನು ಮಾಡಿಲ್ಲ ಫ್ರೆಂಡ್ಸ್ಗೋಸ್ಕರ, ನಿಜಾನೇ ಹೇಳ್ತೀನಿ. ನಾನು ಒಂದು ಹುಡುಗಿ ಲವ್ ಮಾಡ್ತಿದ್ದೆ, ಆ ಹುಡುಗಿಗೆ ಹೇಳಕ್ಕಾಗಿಲ್ಲ, ಹಂಗಾಗಿ ಇವಳು ಕಟ್ಕೊಂಡು. ಅವ್ರಿಗೋಸ್ಕರ ನಾವು ದುಡಿತಿದ್ರೆ, ನಾವು ಕರೆಕ್ಟ್ ಆಗಿದ್ರೆ ಅವ್ರಿಗೋಸ್ಕರ ಬಿಡೋಂಥದ್ದು ಏನು ಇರಲ್ಲ ಅಲ್ವಾ? ನಾವು ಕರೆಕ್ಟ್ ಆಗಿಲ್ಲ ಅಂದ್ರೆ ಅವ್ರಿಗೋಸ್ಕರ ಎಲ್ಲ ಒಂದು ಬಿಡ್ಬೇಕು. ನಿಮ್ ಲೈಫ್ ಅಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ಯಾರ ಹತ್ರ ಹೇಳ್ಕೊಂಡಿಲ್ಲ ಅಂದ್ರೆ ಏನ್ ಇರ್ಬೋದು ಸರ್? ಇಂಜಿನಿಯರಿಂಗ್ ಚೆನ್ನಾಗಿ ಓದ್ಬೇಕಿತ್ತು, ಇಂಜಿನಿಯರಿಂಗ್ ಚೆನ್ನಾಗಿ ಓದ್ಬೇಕಾಗಿತ್ತು. ಅದೇ ಸ್ವಲ್ಪ ಸಣ್ಣ ಪುಟ್ಟ ಆತರ ಏನ್ ಮೇಜರ್ ಏನಿಲ್ಲ ಅಷ್ಟೇ ಬ್ರೋ. ನಾನು ತಪ್ಪು ಮಾಡಿದೀನಿ, ಹಾ. ಬಟ್ ಇವಾಗ ಸರಿಪಡಿಸ್ಕೊಂಡು ಹೋಗ್ತಾ ಇದೀನಿ ಬ್ರೋ ಮುಂದೆ. ನಾನು ಹೇಳ್ದಿದ್ದಂತೂ ಯಾವ ವಿಷಯನೂ ಇಲ್ಲ, ಎಲ್ಲ ಹೇಳ್ಕೊಂಡಿದ್ದೀನಿ. ಎಲ್ಲ ಹೇಳ್ಕೊಂಡ್ಬಿಟ್ಟಿದ್ದೀರಾ? ನಮ್ಮ ಮನೆಯಲ್ಲಿ ಸಣ್ಣ ಪುಟ್ಟ ಆಗ್ತಿತ್ತು ಅವೆಲ್ಲ, ಅದ್ ಬಿಟ್ರೆ ಹೇಳ್ಕೊಳಕ್ ಆಗದಿರೋ ಅಂತದ್ ಏನಿಲ್ಲ. ಎಲ್ಲರ ಇದು ತಪ್ಪು ಅನ್ನೋದು ಆಗೇ ಇರುತ್ತೆ. ತಪ್ಪನ್ನ ತಿದ್ಕೊಂಡು ಬದುಕೊಂಡ್ರೆ ಮನುಷ್ಯ. ತಪ್ಪು ಜೀವನ ಅಂದ್ಮೇಲೆ ಆ ತಪ್ಪು ಆಗ್ತಾನೆ ಇರುತ್ತೆ, ಅದನ್ನೆಲ್ಲ ಇದ್ ಮಾಡಕ್ ಆಗಲ್ಲ. ಸಣ್ಣ ಪುಟ್ಟದ ಆಗ್ತಾನೆ ಇರುತ್ತೆ. ತಪ್ಪು ಮಾಡಿದೀವಿ ಇಲ್ಲ ಅಂತಲ್ಲ, ಹಾ. ತಪ್ಪಾಗಿದೆ ಕೆಲವೊಂದ್ ಟೈಮ್ಸ್, ಹಾ. ಅದನ್ನ ತಿದ್ಕೊಬೇಕು. ತಿದ್ಕೊಳ್ಳೋದೇ ದೊಡ್ಡ ಗುಣ. ಏನ್ ಮಾಡಕ್ಕಾಗಲ್ಲ, ತಪ್ಪು ಮಾಡ್ಬಿಟ್ಟಿರ್ತೀವಿ, ಮತ್ತೆ ಅದನ್ನ ಮಾಡಬಾರ್ದು ಅಂತ ಅನ್ಕೊಂತೀನಿ. ನಿಮ್ಮ ಲೈಫ್ ಅಲ್ಲಿ ಅಥವಾ ರಿಚ್ ಆಗ್ಬೇಕು ಅಂದ್ರೆ ಯಾರಿಗೋಸ್ಕರ ಅಥವಾ ಏನಕ್ಕೋಸ್ಕರ? ಫ್ಯಾಮಿಲಿಗೋಸ್ಕರ, ಫ್ಯಾಮಿಲಿಗೋಸ್ಕರ. ಗಂಡ ಹೆಂಡತಿ, ಮನೆ, ಅಪ್ಪ ಅಮ್ಮ, ಮನೆಗೋಸ್ಕರ. ಅದ್ ಬಿಟ್ರೆ ಇನ್ನ ರಿಚ್ ತೋರ್ಪಡಿಕೆ ಏನು, ತೋರ್ಪಡಿ ಮನೆಗೋಸ್ಕರ ಆಗ್ಬೇಕು. ಬ್ರೋ ನಾನು ನನ್ಗೋಸ್ಕರನೇ ಆಗ್ತೀನಿ ಬ್ರೋ, ನಿಮ್ಗೋಸ್ಕರನೇ? ಹೌದು. ನೀವು ಅಂಡ್ ಫ್ಯಾಮಿಲಿಗೋಸ್ಕರ ಆಗ್ತೀನಿ. ನನ್ನ ಮಗಳಿಗೋಸ್ಕರ, ಮಗಳಿಗೋಸ್ಕರ, ಅವ್ರ ಫ್ಯಾಮಿಲಿಗೋಸ್ಕರ, 4 ಜನಕ್ಕೆ ಸಹಾಯ ಮಾಡೋದಕ್ಕೋಸ್ಕರ ರಿಚ್ ಆಗ್ಲೇಬೇಕು. ದುಡಿಬೇಕು, ರಿಚ್ ಆಗ್ಬೇಕು, 4 ಜನಕ್ಕೆ ಸಹಾಯ ಮಾಡೋ ಅಷ್ಟೇ ಬರ್ಬೇಕು. ಸರ್, ರಿಚ್ ಆಗ್ಬೇಕು ಅಂದ್ರೆ ದುಡ್ಡು ಕಾಸಿದ್ರೆ ರಿಚ್ ಅಲ್ಲ, ಒಳ್ಳೆ ಮನ್ಸಿದ್ರೆ ರಿಚ್ ಆಗ್ಬಿಡ್ತೀವಿ. ಸೂಪರ್ ಬ್ರೋ, ಚೆನ್ನಾಗಿ ಮಾತಾಡಿ. ಅಫ್ಕೋರ್ಸ್ ನಮ್ಮ ಪೇರೆಂಟ್ಸ್ಗೋಸ್ಕರ ಪ್ರೌಡ್ ಫೀಲ್. ಮತ್ತೆ ನಮ್ಮ ಫ್ಯಾಮಿಲಿನ ಪ್ರೌಡ್ ಮಾಡ್ಬೇಕಾಗುತ್ತೆ. ಸರ್ ನಾವು ನಮ್ಮ ಕುಟುಂಬಕ್ಕೋಸ್ಕರ, ನಿಮ್ಮ ಫ್ಯಾಮಿಲಿಗೋಸ್ಕರ. ನಮ್ಮ ಫ್ಯಾಮಿಲಿಗೋಸ್ಕರ. ನಿಮ್ ಲೈಫ್ ಅಲ್ಲಿ ಫಸ್ಟ್ ಸ್ಯಾಲ್ರಿ ಯಾರಿಗೆ ಕೊಟ್ಟಿದ್ರ ಬ್ರೋ? ಊರಲ್ಲಿದ್ದಾಗ ಟೊಮೆಟೊ ಕೊಯ್ಯಕ್ ಹೋಗಿ ನಮ್ಮ ಅಪ್ಪಂಗೆ 10 ರೂಪಾಯಿ ದುಡ್ಡು ತಗೊಂಡು ಕೊಟ್ಟಿದ್ದೆ. ಫಸ್ಟ್ ಸ್ಯಾಲ್ರಿ ನಮಗೋಸ್ಕರನೇ ಖರ್ಚು ಮಾಡ್ಕೊಂಡಿದ್ದೀನಿ, ಬಟ್ ಅದು ಎಜುಕೇಶನ್ಗೆ ಖರ್ಚು ಮಾಡ್ಕೊಂಡಿದ್ದೀನಿ. ನಾನು ಏನಕ್ಕೂ ಖರ್ಚು ಮಾಡ್ಕೊಂಡಿದ್ದೀನಿ. ನಮ್ಮ ತಂದೆಗೆ. ಸರ್ ನಮ್ಮ ತಾಯಿ ಕೊಟ್ಟಿದ್ರು. ಇವಾಗ ನೆನ್ಸ್ಕೊಂಡ್ರೆ ತುಂಬಾ ಖುಷಿ ಅನಿಸ್ತದೆ. ಯಾಕೆಂತಂದ್ರೆ ಅವತ್ತು ನಾವು ಫಸ್ಟ್ ಸ್ಯಾಲ್ರಿ ತಗೊಂಡಾಗ ಮಿನಿಮಮ್ 7,500 ರೂಪಾಯಿ, 500 ರೂಪಾಯಿ ಫಸ್ಟ್ ಸ್ಯಾಲ್ರಿ. ಇವಾಗಿನ ಲೆಕ್ಕಾಚಾರಕ್ಕೆ ಫ್ಯಾಮಿಲಿ ಅಂತ ಮಕ್ಕಳು, ಹೆಂಡತಿ, ಈಗ ಇದು ಟ್ರಾನ್ಸಾಕ್ಷನ್ ಆಯ್ತು. ಆಬ್ವಿಯಸ್ಲಿ ಮನೆ ಕೊಟ್ಟಿರ್ತೀವಿ. ಮನೆ ಕೈ ಅಪ್ಪ ಅಮ್ಮಂಗೆ. ನನ್ ಸ್ಯಾಲ್ರಿ ಎಲ್ಲಾರ್ಗು ಕೊಟ್ಟಿದ್ದೀನಿ. ಹಾ. ನಾನು ಅದೇ ನೀವ್ ಹೇಳ್ದಲ್ಲ, ರಿಚ್ ಆಗೋಗೋಸ್ಕರ ಎಲ್ಲರಿಗೂ ಎಲ್ಲಾನು ಮಾಡಿದ್ದೀನಿ. ಮನಿಯಿಂದ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಚೇಂಜ್ ಆಗುತ್ತೆ ಅಥವಾ ಮೈಂಡ್ ಸೆಟ್ ಇಂದ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಚೇಂಜ್ ಆಗುತ್ತೆ? ಮನಿ ಇದ್ರೆ ಮೈಂಡ್ ಸೆಟ್, ಮನಿನೇ ಇಲ್ಲ ಅಂದ್ರೆ ಮೈಂಡ್ ಸೆಟ್ ಬ್ಲಾಕ್ ಆಗೇ ಆಗುತ್ತೆ ಎಲ್ಲಾರ್ಗು.
ದುಡ್ದಾಗ ಮನಿ ಬರುತ್ತೆ, ಮನಿ ಬಂದಾಗ ಮೈಂಡ್ ಸೆಟ್ ಎಲ್ಲರೂ ಚೆನ್ನಾಗಿದ್ದೇ ಇರ್ತೈತೆ. ಮನೆಯಿಂದನೇ ಮೇನ್ ಇಂಪಾರ್ಟೆಂಟ್, ಮನೆ ಇದ್ರೇನೆ ಎಲ್ಲ ಮೇನ್ ಚೇಂಜ್. ಇಂಪಾರ್ಟೆಂಟ್ ಮನಿ. ಫಸ್ಟು ಮಣಿಯಿಂದಾನೇ ಚೇಂಜ್ ಆಗುತ್ತೆ, ಮನಿ. ಯಾಕಂದ್ರೆ ಅವರು ಜಾಸ್ತಿ ಅದ್ರಿಗೆ ಪ್ರಿಫರೆನ್ಸ್ ಕೊಡ್ತಾರೆ. ಆಮೇಲೆ ಮೈಂಡ್ ಸೆಟ್ ಮಿಕ್ಕಿದೆಲ್ಲ ಬರೋದು ಆಮೇಲೆನೆ. ದುಡ್ಡಿದ್ರೆ ಅಷ್ಟೇ ನಾವೆಲ್ಲ ಚೇಂಜ್ ಆಗ್ಬೋದು. 99% ಮನಿನೇ ಮ್ಯಾಟ್ರ್ ಆಗುತ್ತೆ. ಮನಿ ಮ್ಯಾಟರ್ ಆಗುತ್ತೆ. ಇವಾಗ ನಾವು ದುಡಿತಿದ್ದಾಗ ದುಡ್ಡು ಬರ್ತಾ ಇರುತ್ತೆ, ಏನ್ ಬೇಕಾದ್ರೆ ಸೆಟ್ ಮಾಡ್ಕೊಬಹುದು. ದುಡ್ಡು ಎಲ್ಲಿ ಬಂದಾಗ ನಾವು ಅದೇ ನೀವ್ ಹೇಳಿದ್ರಲ್ಲ ಕನ್ಸ್ ಕಾಣ್ಬೇಕು ಅಂತ, ಸುಮ್ನೆ ಮಲ್ಕೊಂಡ್ ಕನ್ಸ್ ಕಾಣ್ತಾ ಇರ್ಬೇಕಷ್ಟೇ. ಓಕೆ ಇಷ್ಟೆಲ್ಲ ಮಿಡಲ್ ಕ್ಲಾಸ್, ಎಲ್ಲಾರು ಮಿಡಲ್ ಕ್ಲಾಸ್ ಅಲ್ಲಿ ಇರೋದು. ಹೌದು ಸರ್. ಬಟ್ ಅವ್ರ ಒಂದು ಜೋಶ್ಗೋಸ್ಕರ, ಖುಷಿಗೋಸ್ಕರ ಇರುತ್ತೆ, ಕ್ರಿಕೆಟ್ ಆಡ್ಕೊಂಡು ಎಂಜಾಯ್ ಮಾಡ್ತಾರೆ. ಎಂಜಾಯ್ ಮಾಡ್ತಾರೆ. ವಾರ ಪೂರ್ತಿ ದುಡಿ, ಭಾನುವಾರ ಮಾತ್ರ ಕ್ರಿಕೆಟ್ ಅಫಿಷಿಯಲ್ಸ್ ಆಡ್ಬೇಕು, ಹಾ. ಎಲ್ಲಾರು ಆಡ್ತಾರೆ. ಹಾ. ಅಫಿಷಿಯಲ್ಸ್ ಒಂಥರ ದೊಡ್ಡ ಗೊಂಡ್ಗಾಡ್ತಾರೆ. ಗಲ್ಲಿ ಕ್ರಿಕೆಟ್. ನಾವು ಮಿಡಿಲ್ ಕ್ಲಾಸ್ ಅಂತ ಏನಿಲ್ಲ, ಮನ್ಸಲ್ಲಿ ಸಾವುಕಾರ ಸೂಪರ್ ಗ್ರೇಟ್, ಚೆನ್ನಾಗಿ ಮಾತಾಡಿದ್ರಿ ಗೈಸ್. ನೋಡಿದ್ರಲ್ಲ, ನಾವು ಮಿಡಲ್ ಕ್ಲಾಸ್ ಲೈಫ್ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಮಾಡಿದ್ವಿ, ಅದು ನಮ್ಮ ಜನಗಳನ್ನ ಕೇಳಿದ್ವಿ. ಅವ್ರು ಯಾವ ಥರ ಆನ್ಸರ್ ಕೊಟ್ಟರು ಅಂತ ನೀವೇ ನೋಡಿದ್ರೆ ವಿಡಿಯೋ ತುಂಬ. ನಾನೊಬ್ಬ ಮಿಡಲ್ ಕ್ಲಾಸ್ ಬಾಯ್ ಆಗಿ, ಅಥವಾ ಇನ್ನು ಎಷ್ಟೊಂದು ಜನ ನಂತರನೇ ಮಿಡಲ್ ಕ್ಲಾಸ್ ಲೈಫಲ್ಲಿ ಸ್ಟ್ರಗಲ್ ಮಾಡ್ತಿರೋರು, ಡ್ರೀಮ್ಸ್ಗೆ ಚೇಸ್ ಮಾಡ್ತಿರೋರು ಸುಮಾರು ಜನ ಇದ್ದಾರೆ. ಹುಡುಗ ಆಗಲಿ ಹುಡುಗಿರಾಗಲಿ ಎಷ್ಟೊಂದು ಜನ ಇದ್ದಾರೆ. ಅವ್ರು ಮಿಡಲ್ ಕ್ಲಾಸಲ್ಲಿ ಅವ್ರ ಜೀವನ ಅಚೀವ್ ಮಾಡ್ತಾರೆ ಅಂತ ಹೇಳ್ತಾ, ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್.